ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶಿವರಾಜ್ ಎಸ್ ತಂಗಡಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಗಂಗಾವತಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವರಾದ ಶಿವರಾಜ್ ಎಸ್ ತಂಗಡಿ ಅವರಿಗೆ ಎರಡನೇ ಸುತ್ತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಗಂಗಾವತಿ ನಗರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮೀದ್ ಮನಿಯಾರ್ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಹಾಫೀಫ್ ಹುಸೇನ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಕರ್ನೂಲ್ ಸಾಹೇಬ್ ದರ್ಗಾದಿಂದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಶ್ರೀಕೃಷ್ಣ ದೇವರಾಯ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಯುವಕರು, ಮಹಿಳೆಯರು ಹಾಗೂ ಶಿವರಾಜ್ ತಂಗಡಿ ಅವರ ಅಭಿಮಾನಿಗಳು, ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ಸರ್ಕಾರವು ಕನಕಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿವರಾಜ್ ಎಸ್ ತಂಗಡಿ ಅವರಿಗೆ ಸಚಿವ ಸ್ಥಾನ ನೀಡಿ ಗೌರವಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮೀದ್ ಮನಿಯಾರ್ ಅವರು, ಶಿವರಾಜ್ ತಂಗಡಿ ಅವರು ಪಕ್ಷ ಸಂಘಟನೆ ಹಾಗೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದು, ಅವರ ಅನುಭವ ಮತ್ತು ಕಾರ್ಯಕ್ಷಮತೆಯನ್ನ ಪರಿಗಣಿಸಿ ಪಕ್ಷದ ವರಿಷ್ಠರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನೂತನ ಹಾಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಒಂದು ವೇಳೆ ಶಿವರಾಜ್ ಎಸ್ ತಂಗಡಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಶಾಮೀದ್ ಮನಿಯಾರ್ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಯುವ ನಾಯಕ ಆಸಿಫ್ ಹುಸೇನ್, ನಗರಸಭೆ ಸದಸ್ಯ ಸೋಮನಾಥ್ ಭಂಡಾರಿ, ಕಾಂಗ್ರೆಸ್ ಯುವ ಮುಖಂಡ ಮಲ್ಲೇಶ್ ದೇವರಮನಿ, ಕಾಂಗ್ರೆಸ್ ಕಾರ್ಯಕರ್ತ ಅಸ್ಗರ್ ಇಡ್ಲಿ, ಮಥಿನ್ ಖಾನ್, ಶೋಹಿದ್ ಸಮೀರ್, ಆರ್ಎಕ್ಸ್ ವಾಹಿದ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಶಿವರಾಜ್ ತಂಗಡಿ ಅವರ ಬೆಂಬಲಿಗರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس مالك الناس إله الناس من شر الوسواس الخناس الذي يوسوس في صدور الناس من الجنة والناس. الله أكبر. بسم الله الرحمن الرحيم. ألف لام ميم ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم وأولئك هم المفلحون. وإلهكم إله واحد لا إله إلا هو الرحمن الرحيم. إن رحمة الله قريب من المحسنين وما أرسلناك إلا رحمة للعالمين. ما كان أبا أحد من رجالكم ولكن رسول الله وخاتم النبيين وكان الله بكل شيء عليما. إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا نبينا حبيبنا نبينا مولانا محمد وعلى آل سيدنا مولانا محمد وبارك وسلم. ربنا تقبل منا الفاتحة. قل هو الله الصمد لم يلد قل هو الله الصمد لم يلد قل هو الله الصمد.
ربنا آتنا في الدنيا حسنة وفي الآخرة حسنة وقنا عذاب النار ربنا ظلمنا أنفسنا وإن لم تغفر لنا وترحمنا لنكونن إصلاح شباب والجوال المسلمين فقد قال الله تبارك وتعالى في شأن حبيبه إن الله وملائكته يصلون على ಶ್ರೀರಾತ್ ಅಂಗಡಿನ ನಮ್ಮ ನಾಯಕರು ಹಂಗೆ ಬದ್ರು ಭವ್ಯವಾದ ಸ್ವಾಗತ ಮಾಡ್ಕೊಂತೀವಿ. ನಮಗೆ ಅಧಿಕಾರ ಸಚಿವ ಸ್ಥಾನ DK ಶಿವಕುಮಾರ್ ಅವರು ಕೊಳ್ಳೆ ಕೊಡಬೇಕು. ನಮ್ಮ ದಲಿತ ನಾಯಕರು ಹಿಂದುಳಿದ ನಾಯಕರು ಎಚ್ ಜಿ ರಾಮುಲು ಬುಟ್ಟಿಯಿಂದ ನಮಗೆ ಶಿವರಾತ್ ಅಂಗಡಿ ಆಗಿಂದ ನಾಯಕರು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ಕೊಪ್ಪಳ ಜಿಲ್ಲೆಯ ಧೀಮಂತ ನಾಯಕ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರನ್ನು ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಸಮಸ್ತ ಗಂಗಾವತಿ ತಾಲೂಕಿನ ಮುಸ್ಲಿಂ ಸಮಾಜದ ಬಾಂಧವರಿಂದ ಹಾಗೂ ಅವರ ಅಭಿಮಾನಿಗಳಿಂದ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೂ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಮತ್ತು ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಅವರಿಗೂ ರಾಹುಲ್ ಗಾಂಧಿ ಅವರಿಗೂ ಪ್ರಿಯಾಂಕಾ ಗಾಂಧಿ ಅವರಿಗೂ ವೇಣುಗೋಪಾಲ್ ಅವರಿಗೂ
ಪಕ್ಷಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕೊಳ್ಳಬೇಕು ಕೊಡಲೇಬೇಕು. ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ ನಮ್ಮದೊಂದು ವಿನಂತಿ, ಗಂಗಾವತಿಯ ಸಮಸ್ತ ಮುಸ್ಲಿಂ ಬಾಂಧವರು ಹಾಗೂ ಶಿವರಾಜ್ ಸರ್ ತಂಗಡಿಯವರ ಅಭಿಮಾನಿಗಳ ವತಿಯಿಂದ ಒಂದು ಒತ್ತಾಯವನ್ನು ಮಾಡಲು ಉದ್ದೇಶವೇನಪ್ಪಾ ಅಂದ್ರೆ, ಕರ್ನಾಟಕ ಕಂಡ ಶ್ರೀಮಂತ ನಾಯಕ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ರೀತಿ ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ಇಡೀ ದೇಶನೇ ತಿರುಗಿ ನೋಡುವಂತ ಕೆಲಸವನ್ನು ಇವತ್ತು ಶಿವರಾಜ್ ತಂಗಡಿಯವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸುಮಾರು 8 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸಿದ್ದು ನೋಡಿದ್ರೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಸಮಾನತೆ ಕಾಣುವಂತ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಕೊಪ್ಪಳ ಜಿಲ್ಲೆ. ಅದು ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಆದಂತ ಒಂದು ಜಿಲ್ಲೆ ಆಗಿರುತ್ತದೆ. ಆದ ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ ನಮ್ಮ ವಿನಂತಿ ಏನಪ್ಪಾ ಅಂದ್ರೆ, ಶಿವರಾಜ್ ತಂಗಡಿಗೆ ಅವರಿಗೆ ಮತ್ತೆ 2ನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನ ಕೊಟ್ಟು ಕೊಪ್ಪಳ ಜಿಲ್ಲೆಯ ಹೆಮ್ಮೆಯ ನಾಯಕನ ಮತ್ತು ಅವರ ಅಭಿಮಾನಿಗಳ ಒಂದು ಅಭಿಮಾನವನ್ನು ಉಳಿಸಿಕೊಳ್ಳಬೇಕಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ ವಿನಂತಿ. ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಸಚಿವ ಸ್ಥಾನ ಕೇಳ್ತಾ ಮಾನ್ಯ ಶಿವರಾಜ್ ತಂಗಡಿ ಅವರಿಗೆ ನಮ್ಮ ಜಿಲ್ಲೆಯ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಕನಕಗಿರಿ ಕ್ಷೇತ್ರ ಅಂದ್ರೆ ಗಂಗಾವತಿಯ ಅಖಂಡ ತಾಲೂಕಿನ ತರ ನಮ್ಮ ಗಂಗಾವತಿಯವರೇ ಆಗಿರೋ ತರ ನಮ್ಮ ಒಂದು ಮೊದಲನೇ ಹೆಮ್ಮೆ. ಅದೇ ರೀತಿ ನಮ್ಮ ಜಿಲ್ಲೆಯ ಬೇರೆ ಮುಖಂಡರು ಎಲ್ಲರೂ ಚೆನ್ನಾಗಿದ್ದಾರೆ. ಬಟ್ ಶಿವರಾಜ್ ತಂಗಡಿ ಸಾಹೇಬರು ಜಿಲ್ಲಾಧ್ಯಕ್ಷರಾದಾಗ ಅವ್ರ ಕೆಳಗಡೆ ನಾವು ಕೆಲಸ ಮಾಡಿದ್ದೀವಿ. ಅವರ ಮಾಡುವ ರೆಸ್ಪಾನ್ಸಿಗೆ ನಾವೆಲ್ಲ ಬಹಳ ರೆಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಾವೆಲ್ಲರೂ ಅವ್ರ ಜೊತೆಗೆ ಶೋಲ್ಡ್ರಿಗೆ ಕೊಟ್ಟು ನಿಂತು ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದ. ನೂತನ ಮುಖ್ಯಮಂತ್ರಿಯಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯನ್ನು ಮಾಡಿ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಡಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ಶಿವರಾಜ್ ತಂಗಡಿಯವರು ಕೊಪ್ಪಳ ಜಿಲ್ಲೆಯಲ್ಲಿ ಅವರು ದಲಿತರ ನಾಯಕರಲ್ಲ, ಎಲ್ಲ ಜಾತಿ ಜನಾಂಗದ ನಾಯಕರು, ಒಂದು ಆಯಿನ ನಾಯಕರಂತಕ್ಕಂಥ ಅವರು ಹೆಮ್ಮೆ ಕೊಂಡಿರ್ತಕ್ಕಂಥ ಕೆಲಸಗಳು, ಕಾಮಗಾರಿಗಳು, ಇವತ್ತು ಜನಪರವಾಗಿರ್ತಕ್ಕಂಥ ಕೆಲಸಗಳು. ಯಾಕಂದ್ರೆ ಅವರು ಜಿಲ್ಲಾಧ್ಯಕ್ಷರಾದಾಗ ನಾನು ಬ್ಲಾಕ್ ಅಧ್ಯಕ್ಷ ಆಗಿ ಅವರ ಕೈಯಲ್ಲಿ ಕೆಲಸ ಮಾಡಿದ್ದೀನಿ. ಬಹಳಷ್ಟು ಅವರು ಆಕ್ಟಿವ್ ಆಗಿ ಪ್ರತಿ ವಾರದಲ್ಲಿ ಒಂದು ಸಲ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಕಾರ್ಯಕ್ರಮ ಆಗಿರ್ಬೋದು, ರಾಜ್ಯ ಮಟ್ಟದ ಬಿಜೆಪಿ ಸರ್ಕಾರದ ವಿರುದ್ಧ ಆಗಿನ ಸಂದರ್ಭದಲ್ಲಿ ಪ್ರತಿಭಟನೆ ಆಗಿರ್ಬೋದು, ಬಹಳ ಅಚ್ಚುಕಟ್ಟಾಗಿ ಇವತ್ತು ಜಿಲ್ಲೆಯಲ್ಲಿ ಅಲ್ಲದೆ ಮತ್ತೆ ಇಲ್ಲಿಂದ ಬಾಗಲಕೋಟೆ ಆಗಿರ್ಬೋದು, ಇಳಕಲ್ ಆಗಿರ್ಬೋದು, ಪ್ರತಿಯೊಂದು ತಾಲೂಕಿನಲ್ಲಿ ಅವರದೇ ಆದಂಥ ಒಂದು ಸಂಘಟನೆಯನ್ನು ಮಾಡಿ ಇವತ್ತು ಪಕ್ಷಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಾಯಕರು. ಇವತ್ತು ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಚ್.ಸಿ. ರಾಮುಲು ಹುಟ್ಟಿಂದೆ ಆಯಿಂದ ನಾಯಕರು ಯಾರಾದರೂ ಇದ್ರೆ ಅದು ಶಿವರಾಜ್ ತಂಗಡಿಗೆ ಅಂತಕ್ಕಂಥ ಮಾತನ್ನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ. ಶಿವರಾಜ್ ತಂಗಡಿಗೆ ಅವರಿಗೆ ಹೇಳ್ತಾ ಇದ್ದೀನಿ, ನಮಗೆ ಅಧಿಕಾರ ಇರಲಿ ಬಿಡಲಿ, ನಾವು ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ನಿಮ್ಮ ಜೊತೆಗೆ ಇದ್ದೀವಿ. ನಾವು ಡಿ.ಕೆ. ಶಿವಕುಮಾರ್ ಇವರು ನಮ್ಮ ಸಂಪುಟದಲ್ಲಿ ಆದಷ್ಟು ಬೇಗ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ನಾವು ಇದು ಅಚ್ಚುಕಟ್ಟಾಗಿ ಅತಿ ಬೇಗಾಗಿ ಸಂಯುಕ್ತವಾಗಿ ಸುಮ್ಮನೆ ಸಿಂಪಲ್ ಆಗಿ ಒಂದು ಮೆರವಣಿಗೆಯನ್ನು ಮಾಡಿದ್ದೀವಿ. ಇನ್ನೊಂದು 4 ದಿವಸ ಬಿಟ್ಟು ಸೆಕೆಂಡ್ ಲಿಸ್ಟಿನಲ್ಲಿ ಏನಾದರೂ ಶಿವರಾಜ್ ತಂಗಡಿಗೆ ಅವರ ಹೆಸರು ಘೋಷಣೆ ಮಾಡಲಿಲ್ಲ ಅಂದ್ರೆ ಜಿಲ್ಲಾಡಳಿತ ಮತ್ತು ಒಂದು ನಿಯೋಗವನ್ನು ಕೊಂಡೊಯ್ಯತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಒತ್ತಾಯಿಸುತ್ತೇನೆ, ನಮ್ಮ ಶಿವರಾಜ್ ತಂಗಡಿಗೆ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಎಐಸಿಸಿ ಖರ್ಗೆ ಸಾಹೇಬರಿಗೂ, ರಾಜ್ಯಾಧ್ಯಕ್ಷರಿಗೂ, ರಾಹುಲ್ ಗಾಂಧಿ ಅವರಿಗೂ ಎಲ್ಲರಿಗೂ ಒತ್ತಾಯಪೂರ್ವಕವಾಗಿ ನಾವು ಕಾರ್ಯಕರ್ತರು ಹೇಳ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಅದೇ ರೀತಿ
ಪತ್ರಿಕೆ ಮಾಧ್ಯಮದವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಒಂದು ಪೊಲೀಸ್ ಇಲಾಖೆಯವರು ನಮಗೆ ಬಂದೋಬಸ್ತನ್ನು ಕೊಟ್ಟಿದ್ದು, ಅವರಿಗೂ ಸಹ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆದಷ್ಟು ಬೇಗ ಶಿವರಾಜ್ ತಂಗಡಗಿ ಅವರು ಸಚಿವರಾಗ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಮ ಕಾರ್ಯಕರ್ತರಿಗೆ ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದು ಶಿವರಾಜ್ ತಂಗಡಗಿ ಅವರು ಪಕ್ಷ ಕಟ್ಟಿದ್ದಾರೆ ಮತ್ತು ಅವರು ದಲಿತ ನಾಯಕರಲ್ಲ, ಆಯಿಂದ ನಾಯಕರು. ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ನಾಯಕರಿಗೆ, ಸಮಾಜದವರಿಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಪಕ್ಷದಲ್ಲಿ ಅಚ್ಚುಮೆಚ್ಚಿನ ಒಂದು ಅವರು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕು. ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅಂದ್ರೆ ಇವಾಗ ಇದು ಮುಂದಿನ ನಡೆ ಮತ್ತೆ ಇನ್ನ ಉಗ್ರವಾಗಿರ್ತೈತಿ. ಬಹಳ ಉಗ್ರವಾಗಿ ಒಂದು ನಿಯೋಗವನ್ನು ಎಲ್ಲಾ ಸಮಾಜದ ನಾಯಕರಿಗೆ ಕರ್ಕೊಂಡು ಬೆಂಗಳೂರಿಗೆ ಹೋಗತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ. ಒಂದು ವೇಳೆ ಸಚಿವ ಸ್ಥಾನ ಸಿಕ್ತಿದ್ರೆ ಮುಂದಿನ ನಡೆ ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ತರ್ತೀವಿ. ಜಿಲ್ಲೆಯಾದಂತ ಎಲ್ಲಾ ನಾಯಕರು ಸೇರಿ ಪಕ್ಷದ ವರಿಷ್ಠರಲ್ಲಿ ಹೋಗಿ ಒತ್ತಾಯಿಸ್ತೇವೆ. ಪಕ್ಷ ಏನಾದ್ರು ಕಾಂಗ್ರೆಸ್ ಪಕ್ಷ ಇನ್ನ ಬಲಿಷ್ಠವಾಗಿರ್ಬೇಕಂದ್ರೆ ಇವತ್ತು ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಸುತ್ತರದ 2-3 ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಮುಂದಿನ 2028 ಶಾಸಕರು ಗೆಲ್ಲಲಿಕ್ಕೆ ಅನುಕೂಲವಾಗತಕ್ಕಂಥವನ್ನು ಹೈಕಮಾಂಡ್ ಗಮನಕ್ಕೆ ತರ್ತೇವೆ. ಸರ್, ಒಂದ್ ವೇಳೆ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಮನವೊಲಿಸಿ ಸಚಿವ ಖಾತೆ ಸಿಗ್ತಿದ್ರೆ ಮನವೊಲಿಸಿ ಅವ್ರೇನಾದ್ರು ಒಪ್ತಿದ್ರೆ ಅಂತವ್ರಿಗೆ ಗೇಟ್ ಪಾಸ್ ಕೊಡಿ, ಪಕ್ಷದಿಂದ ತೆಗೆದಾಕಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಏನ್ ಹೇಳ್ತಾರೆ? ಇದು ಅದು ಹೈಕಮಾಂಡ್ ಮಟ್ಟದಲ್ಲಿ ನಮಗೆ ಸಚಿವ ಸ್ಥಾನ ಕೊಟ್ರೆ ಸಾಕು. ಯಾವ್ದೋ ಪೋರ್ಟ್ಫೋಲಿಯೋ ಕೊಟ್ರು ಸಂಭಾಳಿಸ್ತಕ್ಕಂಥ ಜನಪರವಾಗಿ ಒಯ್ತಕ್ಕಂಥ ಕೆಲಸವನ್ನು ಶಿವರಾಜ್ ತಂಗಡಗಿ ಮಾಡ್ತಾರೆ. ಇವತ್ತಾಗಲೇ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಖಾತೆಗಳು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತಾವೆಲ್ಲರೂ ನೋಡಿರ್ಬೋದು. ನಾವು ಯಾವುದೇ ಖಾತೆ ಕೊಳ್ಳಿ ನಮ್ಗೆ ಸಚಿವ ಸ್ಥಾನ ಕೊಟ್ರೆ ನಾವು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಪಕ್ಷದ ವರಿಷ್ಠರಿಗೆ ಎದುರಾಗಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಇವತ್ತಿವರೆಗೂ ಜೀವಮಾನದಲ್ಲಿ ಪಕ್ಷಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥ ಕೆಲಸ ಶಿವರಾಜ್ ತಂಗಡಗಿ ಅವರು ಮಾಡಿಲ್ಲ. ಕನಗಿರಿಯ ಭಗೀರಥ ಅಂತೇಳಿ ಪ್ರಖ್ಯಾತ ಹೊಂದಿರುವ ನಮ್ಮ ಶಿವರಾಜ್ ತಂಗಡಗಿ ಸಾಹೇಬರಿಗೆ ಯಾವುದೇ ಪೋರ್ಟ್ಫೋಲಿಯೋ ಕೊಳ್ಳಿ, ಅವರು ಸಚಿವರಾದ್ರೆ ಸಮಸ್ತ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಇವತ್ತು ಈ ರ್ಯಾಲಿಯಲ್ಲಿ ಇದ್ದೀವಿ. ಅವರು ಮುಂದಿನ ದಿನದಲ್ಲಿ ಯಾವುದೇ ಪೋರ್ಟ್ಫೋಲಿಯೋ ಕೊಳ್ಳಿ, ಅವ್ರಿಗೆ ಅವರು ಏನು ಕೆಲಸ ಮಾಡ್ತಾರೆ ಅಂತೇಳಿ ತಾವೇ ನೋಡ್ತೀರಿ. ಆ್ಯಂಡ್ ಅವರು ಅಹಿಂದ ನಾಯಕ ಆಗಿರೋದ್ರಿಂದ ಜಿಲ್ಲೆಯ ಪ್ರತಿಯೊಬ್ಬರನ್ನು ತಗೊಂಡು ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವು ಆಶಿಸ್ತೇವೆ. ಶಿವರಾಜ್ ತಂಗಡಗಿ ಸಾಹೇಬರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ರೆ, ಮುಂದೆ ಬರ್ತಕ್ಕಂಥ ಸಚಿವ ಸ್ಥಾನ ಕೊಟ್ರೆ ಸಾಹೇಬರಿಗೆ ಮುಂದೆ ಜಿಲ್ಲಾ ಪಂಚಾಯತಿಗಳು ಮತ್ತೆ ತಾಲೂಕ್ ಪಂಚಾಯತಿಗಳು, ನಗರಸಭೆ ಎಲ್ಲ ಈ ಜಿಲ್ಲಾದಲ್ಲಿ ಭದ್ರಕೋಟೆ ಆಗ್ತಾವ ಅಂತೇಳಿ ಬಯಸ್ತೇನೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.